ಗೋಸಿ ಅಂತ. ನಾನು ಬಂದು ಒಬ್ಬ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಅಸೆಂಬ್ಲಿಯಲ್ಲಿ. ಇವಾಗ ನಮ್ಮ ರಾಜೀವ್ ಗೌಡ್ರು ಅಣ್ಣ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಈವೆಂಟ್ ಮಾಡಬೇಕು. ಫಿಲಿಂ ಕಲ್ಟ್ ಜೈದ್ ಖಾನ್ ಸ್ಟಾರ್ ಅವರ ಫಿಲಿಮು ಜನವರಿ 23ಗೆ ಮೂವಿ ಯಾವುದು ರಿಲೀಸ್ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ. ಆ ಪಿಕ್ಚರ್ ಪ್ರಮೋಷನ್ಗೆ ನಮ್ಮ ರಾಜು ಗೌಡ್ರ ನೇತೃತ್ವದಲ್ಲಿ ಸಿಲ್ಗಟ್ಟ. ಯಾಕಂದ್ರೆ ನಮ್ಮ ರಾಜು ಗೌಡ್ರು ಸಮಾಜ ಸೇವೆ ಮಾಡ್ಕೊಂಡು ಅವರು ಲಾಸ್ಟ್ ಟೈಮ್ ಸ್ವಲ್ಪದಲ್ಲಿ ಅವರು MLA ಆಗ್ಬೇಕಿತ್ತು. ಟಿಕೆಟ್ ಸ್ವಲ್ಪ ಲೇಟದಲ್ಲಿ ಸ್ವಲ್ಪ ಇದಾಗಿ ಕೊರತೆಯಾಗಿ ಪಾಪ ಅವರಿಗೆ ಇದಾಗಿದೆ. ಈ ಸತಿ ಎಲ್ಲಿ ನೋಡ್ರು ಈ ಕ್ಷೇತ್ರದಲ್ಲಿ ರಾಜು ಗೌಡ್ರದ ಬಗ್ಗೆ ಜನ ಅಷ್ಟು ಒಳ್ಳೆ ಮನುಷ್ಯಕ್ಕೆ ನಾವು ಸ್ವಲ್ಪದಲ್ಲಿ ಕೈ ಮಿಸ್ ಆಗಿದೆ. ಮುಂದಕ್ಕೆ ನಾವು ರಾಜುಗೌಡರು ಕೈ ಬಿಡಕ್ಕಿಲ್ಲ ಅಂತ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲೂ ಮುಂದಕ್ಕೆ MLA ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಜುಗೌಡರು ಅವರ ನೇತೃತ್ವದಲ್ಲಿ ಈ ಫಿಲಿಂ ಪ್ರಮೋಷನ್ ಸೈದ್ ಖಾನ್ ಅವರದ್ದು ಕಲ್ಟ್ ಪಿಕ್ಚರ್ ಅವರು ಪ್ರಮೋಷನ್ 13ನೇ ತಾರೀಕು ಜನವರಿ 13ಕ್ಕೆ 5 ಗಂಟೆಗೆ ಇಲ್ಲಿ ಸಿಲ್ಗಟ್ಟ ನೆಹರು ಗ್ರೌಂಡ್ ನಲ್ಲಿ ದೊಡ್ಡ ಈವೆಂಟ್ ಅವರು ರಾಜುಗೌಡರು ಅರೇಂಜ್ಮೆಂಟ್ ಮಾಡಿದ್ದಾರೆ. ಜಮೀರಣ್ಣ ಜೊತೆ ನಮ್ಮ ರಾಜುಗೌಡರು ಚಿಕ್ಕ ತಮ್ಮನ ತರ ಯಾವ ಕೆಲಸ ಇದ್ರೂ ಜಮೀರಣ್ಣ ನೇತೃತ್ವದಲ್ಲಿ ಜನ ಸೇವೆ ಮಾಡಬೇಕು. ಯಾವ ರೀತಿನೂ ಸರ್ಕಾರದಿಂದ ಕಾರ್ಯಕ್ರಮದ್ದು ಕೆಲಸ ಸಿಲ್ಗಟ್ಟೆಗೆ ಸೋತಿನೂ ಬಹಳಷ್ಟು ಕೆಲಸ ಜಮೀರಣ್ಣ ಮಾಡಿಕೊಟ್ಟಿದ್ದಾರೆ. ರಾಜುಗೌಡರು ಡೈಲಿ ಬಂದು ನಮ್ಮ ಕ್ಷೇತ್ರದ ಜನಕ್ಕೆ ಕೆಲಸ ಮಾಡ್ಬೇಕಂತ ಮಾಡಿಸ್ಕೊಂಡಿದ್ದಾರೆ. ಆ ಪ್ರೀತಿ ಬಿಟ್ಟು ಆ ಹುಡುಗನ ಪ್ರೀತಿ ಹ್ಯಾಂಡ್ಸಮ್ ಹೀರೋ ಒಂದು ಕನ್ನಡ ಚಲನಚಿತ್ರದಲ್ಲಿ ಒಳ್ಳೆ ಸ್ಟಾರ್ ಬಂದಿದ್ದಾನೆ. ಅವನಿಗೆ ಕನ್ನಡ ಪಿಕ್ಚರ್ ಬಗ್ಗೆ ಅಭಿಮಾನ ಇದೆ. ಎಷ್ಟೋ ಹಿಂದಿ ಪಿಕ್ಚರ್ ಅವರು ತೆಲುಗು ಪಿಕ್ಚರ್ ಕರೆದು ಇಲ್ಲ, ನಾನು ಕನ್ನಡ ಪಿಕ್ಚರು, ನಾನು ಒಬ್ಬ ಕನ್ನಡಿಗ ಆಗಿದ್ದೀನಿ, ನನಗೆ ಕನ್ನಡ ಪಿಕ್ಚರ್ ಇಷ್ಟ, ನನಗೆ ಕನ್ನಡ ಮಾತಾಡಬೇಕು, ಆ ಭಾಷೆ ಇದ್ರೆ ಬನ್ನಿ, ಇಲ್ಲಾಂದ್ರೆ ನನ್ನ ಪಿಕ್ಚರ್ ಕಲೆಕ್ಷನ್ ಆಗಿರೋ ಪರವಾಗಿಲ್ಲ. ಯಾಕಂದ್ರೆ ನಾನು ಹುಟ್ಟಿರೋದೇ ಕನ್ನಡದಲ್ಲಿ, ನಾನು ಪಿಕ್ಚರ್ ಮಾಡೋದು ಕನ್ನಡದಲ್ಲಿ, ಕನ್ನಡ ಗೌರವ ಉಳಿಸ್ಬೇಕಂತ ಹೇಳಿ ಇವತ್ತು ಒಳ್ಳೆ ಆಕ್ಟಿಂಗ್ ಮಾಡಿ ಒಳ್ಳೆ ಮೂವಿ ಮಾಡಿದ್ದಾರೆ. ಅವ್ರ ಜೊತೆನಲ್ಲಿ ಒಳ್ಳೆ ಹೊಸ ಹೀರೋನಿ ಮಲ್ಲಿಕಾ ಇದ್ದಾರೆ, ಫೇಮಸ್ ಹೀರೋನಿ ರಚಿತಾ ರಾಮ್ ಇದ್ದಾರೆ. ಒಳ್ಳೆ ಒಂದು ಕಲ್ಟ್ ಪಿಕ್ಚರು ಬಗ್ಗೆ ತಾವೆಲ್ಲರೂ ನಮ್ಮ ರಾಜುಗೌಡ ನೇತೃತ್ವದಲ್ಲಿ ಆಶೀರ್ವಾದ ಮಾಡಬೇಕು. 13ನೇ ತಾರೀಕು ಮಂಗಳವಾರ ಜನವರಿಗೆ 5 ಗಂಟೆಗೆ ದೊಡ್ಡ ಈವೆಂಟ್ ನಡೀತಿದ್ದಾರೆ. ಎಲ್ಲ ಮನೋರಂಜನೆ ಕಾರ್ಯಕ್ರಮ ಇದೆ ಗ್ರೌಂಡ್ ನಲ್ಲಿ. ಎಲ್ಲ ಫಿಲಿಂ ಆಕ್ಟರ್ಗಳು ನಮ್ಮ ಹೀರೋ ಜೈದ್ ಖಾನ್ ಜೊತೆ ಬರ್ತಾವ್ರೆ. ತಾವೆಲ್ಲ ಆಶೀರ್ವಾದ ಮಾಡಿ ಈ ಪಿಕ್ಚರ್ಗೆ ಜನವರಿ 23ಗೆ ಹಳ್ಳಿನಲ್ಲೂ ಜೈದ್ ಅವ್ರಿಗೆ ಅವ್ರ ಆಕ್ಟಿಂಗ್ ನೋಡಬೇಕು, ಅವ್ರಿಗೆ ಬೆಳೆಸ್ಬೇಕಂತ ತಮ್ಮಲ್ಲಿ ನಾನು ಕೆಳೆ ಪ್ರಾರ್ಥಿಸ್ತಿದ್ದೀನಿ. ರವೀರಣ್ಣ ಕೊಡುಗೆ ಇಡೀ ರಾಜ್ಯಕ್ಕಿದೆ. ಅವ್ರ ಮಗಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ನಮ್ಮ ರಾಜುಗೌಡ ನೇತೃತ್ವದಲ್ಲಿ ಅಂತ ನಿಮ್ಗೆ ಕೈ ಜೋಡಿಸಿ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪ್ರದೀಪ್ ಈಶ್ವರು ಬರ್ತಾವ್ರೆ. ಆಮೇಲೆ ಯುವಕರು ಅವ್ರಿಗೆ ಅವರು 4 ಹಾಡು ರಿಲೀಸ್ ಮಾಡಿದ್ದಾರೆ. ಆ ಪಿಕ್ಚರ್ ನೋಡಿ ನೀವು ಗೂಗಲ್ ನಲ್ಲಿ, ಬಹಳ ಸೂಪರ್ ಹಿಟ್ ಇದೆ ಹಾಡು. ಜನ ವೇಟ್ ಮಾಡ್ತಿದ್ದಾರೆ. ಇಂಥ ಒಂದು ಬಹಳ ದಿವಸ ಆಯ್ತು ಒಳ್ಳೆ ಪಿಕ್ಚರ್ ನೋಡಿ ನಾವು ಈ ಕಲ್ಟ್ ಪಿಕ್ಚರ್ ನೋಡ್ಬೇಕಂತ ಬಹಳ ನಿರೀಕ್ಷೆ ಇಟ್ಕೊಂಡು ಆ ಹುಡುಗನು ಅಷ್ಟೇ ಹೀರೋ ಇದ್ದಾರಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಈ ಫಿಲಿಂ ಪ್ರಮೋಷನ್ ಕಲ್ಟ್ ಪ್ರಮೋಷನ್ ನೋಡಿರ್ಬೋದು. ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಹುಬ್ಳಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಹೊಸಪೇಟೆ ಇರ್ಬೋದು. 12ನೇ ತಾರೀಕು ಮೈಸೂರು ಇದೆ, 19ಕ್ಕೆ ಮಂಡ್ಯ ಇದೆ, 15ಕ್ಕೆ ಕೋಲಾರ ಇದೆ. ಅದಕ್ಕೆ ಸೆಂಟರ್ನಲ್ಲಿ ದೊಡ್ಡ ಈವೆಂಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ರಾಜುಗೌಡರು ಮಾಡ್ತಿದ್ದಾರೆ. ಸುಮಾರು 20,000 ಜನ ಈ ಈವೆಂಟ್ಗೆ ಪ್ರಮೋಷನ್ಗೆ ಸೇರ್ತಿದ್ದಾರೆ. ಆ ರಾಜುಗೌಡರು ಹಗಲು ರಾತ್ರಿ ಅವ್ರ ಜೊತೆ ಟೀಮ್ ಇದೆ. ರಾಜುಗೌಡರ ಜೊತೆ ಎಲ್ಲ ಸಂಘಟನೆ ಮಾಡಿ ಅವರು ನಮ್ಮ ಪಿಕ್ಚರ್ಗೆ ಆಶೀರ್ವಾದ ಮಾಡಿ ಜೈದ್ ಖಾನ್ ಅವ್ರಿಗೆ ಬೆಳೆಸ್ತಿದ್ದಾರೆ. ನಾವು ಜಮೀರಣ್ಣ ಪರವಾಗಿ, ಈ ರಾಜ್ಯ ಪರವಾಗಿ, ಜೈದ್ ಖಾನ್ ಪರವಾಗಿ ನಮ್ಮ ರಾಜುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪಿಕ್ಚರ್ಗೆ ತುಂಬಾ ಶಕ್ತಿ ಮೀರಿ ಆಶೀರ್ವಾದ ಮಾಡ್ತಿದ್ದಾರೆ. ಜನವರಿ 13ರಂದು ಕಲ್ಟ್ ಚಿತ್ರದ ಅಂದ್ರೆ ನಾಯಕ ನಟರು ನಮ್ಮ ಜೈದ್ ಖಾನ್ ಅವರು, ನಮ್ಮ ಜಮೀರಣ್ಣವರ ಸುಪುತ್ರ, ಪ್ರೀತಿಯ ಪುತ್ರ ಇವತ್ತು ನಮ್ಮ ಶಿಡ್ಲಘಟ್ಟಕ್ಕೆ 13ನೇ ತಾರೀಕು ಕಲ್ಟ್ ಚಿತ್ರದ ಪ್ರಮೋಷನ್ಗಾಗಿ ನಮ್ಮ ಶಿಡ್ಲಘಟ್ಟನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟು ಎಲ್ಲ ನಮ್ಮ ಹಿಂದೆಯಿಂದನೂ ಇವತ್ತು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಅಲ್ಪಸಂಖ್ಯಾತರ ನಾಯಕರು, ಒಳ್ಳೆಯ ಒಂದು ಹೃದಯವಂತರು ಅಂತಂದ್ರೆ ನಮ್ಮ ಜಮೀರಣ್ಣವರು. ಅವರು ಸುಮಾರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶಿಡ್ಲಘಟ್ಟದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ರಿ, ರಾಜೀವ್ಗೌಡ ನೀನು ಕೆಲಸ ಅದು ಮಾಡಿ ಆ ಕಾರ್ಯಕ್ರಮ ಮಾಡ್ರಿ, ಎಲ್ಲ ನಮ್ಮ ಮುಖಂಡರಿಗೆಲ್ಲ ತಿಳಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಸುಧಾಕರನ್ ಇರ್ಬೋದು, ಈ
ಕಡೆ ಬಾಗೇಪಲ್ಲಿ ನಮ್ಮ ಸುಬ್ಬಾರೆಡ್ಡಿಯವರು ಇರ್ಬೋದು, ಗೌರಿಬಂದೂರಲ್ಲಿ ಶಿವಶಂಕರ ರೆಡ್ಡಿಯವರು ಇರ್ಬೋದು, ಎಲ್ರಿಗೂ ಕೂಡ ಅವ್ರು ತಿಳಿಸಿದ್ದಾರೆ. ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದವ್ರು ಇರ್ಬೋದು, ಎಲ್ರಿಗೂ ನಾನು ತಿಳಿಸಿದ್ದೀನಿ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಬಂದು ಭಾಗಿಯಾಗ್ತಾರೆ. ನೀನು ಕಾರ್ಯಕ್ರಮನ ಸೆಂಟರ್ ಪಾಯಿಂಟ್ ಇಲ್ಲಿ ಶಿಡ್ಲಘಟ್ಟದಲ್ಲೇ ಒಂದು ಕಾರ್ಯಕ್ರಮನ ಚೆನ್ನಾಗಿ ಆಯೋಜನೆ ಮಾಡುವ ಅನ್ನೋ ಮಾತನ್ನು ಹೇಳಿದ್ರು. ಅವ್ರು ಹೇಳಿದ್ರೆ ಖಂಡಿತವಾಗಿ ನನ್ನ ವೇದವಾಕ್ಯ. ಯಾಕಂತಂದ್ರೆ ನನಗೆ ರಾಜಕೀಯವಾಗಿ ತುಂಬಾ ಸಪೋರ್ಟು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಇವತ್ತು ನಾವು ಸೋತಿದ್ರು ಕೂಡ ನಮ್ಮ ಕ್ಷೇತ್ರದಿಂದ ಏನಾದರೂ ಈ ಥರ ಒಂದು ಕೆಲಸ ಬೇಕು ಅಂದ್ರೆ 1000 ಜನ ಇರಲಿ ಅವ್ರ ಮನೆಯಲ್ಲಿ ರಾಜೀವ್ಗೌಡ ಬಸ್ಕರಿ ಅಂತಾರೆ, ಶಿಡ್ಲಘಟ್ಟದ ಏನಪ್ಪ ಸಮಸ್ಯೆ ಅಂದ್ಬಿಟ್ಟು ಕೇಳ್ಬಿಟ್ಟು ಏನೇ ಇರಲಿ ಹಿಂಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಒಂದು 2-3 ಕೆಲಸಗಳಾಗಬೇಕಾಯ್ತು, ಕೆಲಸಗಳು ಮಾಡಿಕೊಟ್ರು. ಆ ಒಂದು ಋಣನ ನಾವು ತೀರಿಸ್ಕೋಬೇಕು ಅಂತಂದ್ರೆ ಅವ್ರು ಏನೇ ಒಂದು ಡೈರೆಕ್ಷನ್ಸ್ ಕೊಟ್ಟರು ಕೂಡ ಆ ಡೈರೆಕ್ಷನ್ಸ್ ಮುಖಾಂತರ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಿಂದೆ ನನಗೆ ಬಿ ಫಾರಂ ಕೊಡೋದ್ರ ಮುಖಾಂತರ ಅಷ್ಟೇ ಸಿದ್ದರಾಮಯ್ಯ ಹತ್ರ ಕೂತ್ಕೊಂಡು ರಾಜೀವ್ ಗೌಡ ಒಳ್ಳೆಯವರಿದ್ದಾರೆ, ಒಳ್ಳೆ ಜನಕ್ಕೆ ಸೇವೆ ಮಾಡಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನು ಕೂಡ ಬಿ ಫಾರಂ ಕೂಡ ಕೊಡಿಸೋದ್ರಲ್ಲೂ ಕೂಡ ನನಗೆ ಅವರು ಪಾತ್ರರಾಗಿದ್ದು, ಮುಖ್ಯವಾಗಿ ಅವರು ಒಂದು ಸಪೋರ್ಟ್ ಕೂಡ ಮಾಡಿದ್ರು. ಅವರ ಋಣನ ನಾವು ತೀರಿಸ್ಕೊಳ್ಳುವಂತ ಒಂದು ಅವಕಾಶನೂ ಬಂದಿದೆ. ವಿಶೇಷವಾಗಿ ಅವ್ರಿಗೆ ಹೇಳ್ಬೇಕು ಅಂದ್ರೆ ನಮ್ಮ ಶಿಡ್ಲಘಟ್ಟದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೂಡ. ಹಂಗಾಗಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ನಾನು ಚರ್ಚೆನೂ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ, ಜಮೀರಣ್ಣ ಹತ್ರ ಒಂದು ಒಳ್ಳೆ ನಾವೊಂದು ಹೆಸರು ಉಳಿಸ್ಕೊಳ್ಳೋಣ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ಇನ್ನೂ ಒಂದಷ್ಟು ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಮಾಡಿಸ್ಕೊಳ್ಳೋದಕ್ಕೂ ಅಷ್ಟೇ ಮಾಡಿಕೊಡ್ತಾರೆ. ಅವ್ರು ಒಳ್ಳೆ ಹೃದಯವಂತರು ಅಂತ ಹೇಳ್ಬಿಟ್ಟು ಹೇಳಿದೆ. ಹಂಗಾಗಿ ಎಲ್ಲ ನಮ್ಮ ಮುಖಂಡರುಗಳು ಒತ್ಕೊಂಡಿದ್ದಾರೆ. ಅದಕ್ಕೆ ಇದೇ ತಿಂಗಳು 13ನೇ ತಾರೀಕು ಆ ಒಂದು ಕಲ್ಟ್ ಚಿತ್ರದ ಒಂದು ಇದನ್ನ ಪ್ರಮೋಷನ್ನ ಈವೆಂಟು 5 ಗಂಟೆಗೆ ನಮ್ಮ ಕಾಲೇಜ್ ಗ್ರೌಂಡು ಅಂದರೆ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಶಿಡ್ಲಘಟ್ಟದಾದ್ಯಂತ ಪ್ರತಿ ಹಳ್ಳಿಗಳಿಂದನೂ ಇಲ್ಲಿ ವಾರ್ಡಲ್ಲಿ ಎಲ್ಲ ನಗರದಿಂದನೂ ಎಲ್ಲರೂ ಕೂಡ ಒಟ್ಟಾರೆ ಇಲ್ಲೊಂದು 15,000 ಜನ ಸೇರೋದ್ರ ಮುಖಾಂತರ ಹಾಗೂ ಹೊರಗಡೆಯಿಂದ ಒಂದು 5,000 ಜನ ಸೇರುವಂಥ ಸನ್ನಿವೇಶ ಇದೆ. ಒಟ್ಟಾರೆ 20,000ಕ್ಕೂ ಹೆಚ್ಚಿನ ಜನ ಸಂಖ್ಯೆ ಅದಕ್ಕೆ ಸೇರುವಂಥದ್ದಿದೆ. ಈಗಾಗಲೇ ಎಲ್ಲ ಪಾಸ್ಗಳು ವಿತರಣೆ, ಆ ಪಾಸ್ಗಳನ್ನೆಲ್ಲ ನಮ್ಮ ಲೀಡರ್ಗಳ ಮುಖಾಂತರ ಎಲ್ಲ ನಮ್ಮ ಯುವ ನಾಯಕರುಗಳಿರ್ಬೋದು, ಯುವ ಮುಖಂಡರುಗಳಿರ್ಬೋದು, ಎಲ್ಲರ ಮುಖಾಂತರನು ಅವ್ರು ವಾರ್ಡ್ ವೈಸು ಇಲ್ಲಿ ಕೌನ್ಸಿಲರ್ಸು, ಎಕ್ಸ್ ಕೌನ್ಸಿಲರ್ಸು ಮತ್ತು ನಮ್ಮಲ್ಲಿರುವಂಥ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ಬೋದು ಹಾಗೂ ಯುವಕರು ಎಲ್ಲರ ಕಡೆಯಿಂದ ಒಂದಷ್ಟು ಪಾಸ್ಗಳನ್ನ ರೀಚ್ ಮಾಡಿಸ್ತಾ ಇದ್ದೀವಿ. ಹಳ್ಳಿಗಳ ಕಡೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮಾಜಿ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳ ಮುಖಾಂತರ ಪಾಸ್ಗಳನ್ನ ಕಳಿಸ್ತಾ ಇದ್ದೀವಿ. ಸುಮಾರು ಅದರಲ್ಲಿ ಪಾಸ್ಗಳಲ್ಲಿ ಗೋಲ್ಡ್ ಪಾಸಸ್ ಇದೆ, ನಾರ್ಮಲ್ ಪಾಸಸ್ ಇದೆ, ಒಂದು 3 ಥರದ ಪಾಸಸ್ ಇದೆ. ಅದನ್ನೆಲ್ಲ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಹೇಳಿದ್ದೀವಿ. ಸುಮಾರು ಒಂದು 100 ಜನ ಆರಕ್ಷಕ ಸಿಬ್ಬಂದಿ ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಆಯೋಜನೆ ಮಾಡ್ಕೊಂಡಿರ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮ ನಡೀತದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣ ಶಿಡ್ಲಘಟ್ಟದಾದ್ಯಂತ ಸಂಪೂರ್ಣ ಸಹಕಾರ ಕೊಟ್ಟು ಅವತ್ತಿನ 13ನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಒಟ್ಟಾರೆ 23ನೇ ತಾರೀಕು ಏನೋ ಮೂವಿ ರಿಲೀಸ್ ಆಗ್ತಾ ಇದೆ. ಒಟ್ಟಾರೆ ನಮ್ಮ ತಾಲೂಕಿನಿಂದ ಕಡಿಮೆ ಅಂತಂದ್ರೂ ಒಂದು 5-6 ಸಾವಿರ ಜನ ಒಂದು ಎಲ್ಲ ನಮ್ಮ ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಲ್ಪಸಂಖ್ಯಾತರು, ಒಬ್ಬ ಮುಸಲ್ಮಾನ್ ಬಾಂಧವರು ಒಂದು ಹೀರೋ ಆಗಿ ಇವತ್ತು ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕನ್ನಡ ಮೂವಿಗಳನ್ನ ಕೊಡಬೇಕು, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ಒಳ್ಳೆ ಮೂವಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಕನ್ನಡದ ಚಿತ್ರರಂಗನ ಈಗಾಗಲೇ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆನೂ ಆಗುತ್ತೆ. ಏನಪ್ಪ ಅಂತಂದರೆ ಇಡೀ ದೇಶದಲ್ಲೇ ಈಗ ಯಶ್ ಒಂದು ಒಳ್ಳೆ ಪ್ರಖ್ಯಾತಿ ಪಡೆದು ಈಗ ಯಶ್ ಹೆಂಗಾಗಿದೆ ಅಂದರೆ ಕನ್ನಡ ಕನ್ನಡನ ಬೆಂಗಳೂರನ್ನ ತಿರುಗಿ ನೋಡೋಂಗೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಝೈದ್ ಅವರು ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ, ಒಂದು ಒಳ್ಳೆಯ ಸಂದೇಶ ನೀಡಲಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅವರು ಆ್ಯಕ್ಚುಲಿ ರಾಜಕೀಯವಾಗಿ ಒಳ್ಳೆ ಹೋಗ್ಬೇಕು ಅಂತ ಇದ್ದಿದ್ರೆ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ 2023 ಚುನಾವಣೆಯಲ್ಲೇ ಸಿದ್ದರಾಮಯ್ಯವರು ಅವ್ರಿಗೆ ಹೇಳಿದ್ರು ಏನಂತಂದರೆ ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿ ಕೊಡ್ತೀನಿ, ಎಲೆಕ್ಷನ್ ನಿಲ್ಲಪ್ಪ ಅಂತ. ನನಗೆ ರಾಜಕೀಯ ಇಷ್ಟ ಇಲ್ಲ, ನಮ್ಮ ತಂದೆಯವರು ನಡೆಸಲಿ, ನನಗೆ ಏನಾದ್ರು ಆಗಲಿ, ನಮ್ಮ ಜನದ ಜೊತೆ ನಾವು ಬೆರೀಬೇಕು, ಒಂದು ಒಳ್ಳೆ ಸಂದೇಶ ಕೊಡಬೇಕು, ಜನಕ್ಕೆ ಒಂದು ಒಳ್ಳೆ ಇದರಲ್ಲಿ ಉದಾಹರಣೆಯಾಗಿ ನಾವು ಉಳ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಹಂಗಾಗಿ ಅವರು ತುಂಬ ಡೌನ್ ಟು ಅರ್ತ್. ಅವರಿಗೆ ನಾವೆಲ್ಲರೂ ಕೂಡ ಈ ಒಂದು ಚಿತ್ರನ ಯಶಸ್ವಿಗೊಳಿಸೋದ್ರ ಮುಖಾಂತರ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಈಗ ಅಪರೂಪವಾಗಿ ಸಭೆಯಾಗೂ ಕೂಡ ಕರೆದಿದ್ವಿ, ಅದಕ್ಕೆ ಇವತ್ತೊಂದು ಪ್ರೆಸ್ ಮೀಟ್ ಕೂಡ ಕರೆದಿದ್ದೀವಿ. ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಇದರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ಇದನ್ನು ಹೆಚ್ಚಾಗಿ ನಮ್ಮ ತಾಲೂಕಿನಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡಿ ಆ ಮೂವಿ ಪ್ರಮೋಷನ್ಸ್ಗೆ ನಮ್ಮಗಳು ಎಲ್ಲರ ಸಹಕಾರ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ. ಇದೆಲ್ಲ ಆದ ನಂತರ ಒಟ್ಟಾರೆ ಒಂದ್ಸರಿ ನಾವೆಲ್ಲರೂ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ನಮ್ಮ ಜಮೀರಣ್ಣವ್ರನ್ನ ಒಂದ್ಸರಿ ಮೀಟ್ ಮಾಡಿಸ್ಬೇಕು ಅನ್ನೋ ಮಾತು ಕೂಡ ಇದೆ. ಇಲ್ಲಿಗೆ ನಮ್ಗೆ ಆಗಬೇಕಾಗಿರೋಂಥ ಕೆಲಸ ಕಾರ್ಯಗಳ ಬಗ್ಗೆನೂ ಅವ್ರ ಜೊತೆಲಿ ಪರ್ಸ್ನಲಾಗಿ ಒಂದ್ಸರಿ ಮೀಟು ಮಾಡಿಸ್ತೀನಿ. ಒಂದ್ಸರಿ ಅದ್ರದ್ದು ಕೂಡ ತೀರ್ಮಾನ ತಗೊಂಡು ಲೇಟ್ ಆಗಂಗಿದ್ರೆ ಊಟದ ವ್ಯವಸ್ಥೆಗಳು ಕೂಡ ನಾವು ಮಾಡಿಸ್ಬೇಕು ಅನ್ಕೊಂಡಿದ್ದೀವಿ, ಮಾಡಿಸ್ಕೊಡ್ತೀವಿ. ಇದು ಕಾಂಗ್ರೆಸ್ ಮಲೈಕಾ ಅವ್ರ